ಕೌಕರಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಪಿನಬಾಗಿಲು ನಿವಾಸಿ ರಾಧಮ್ಮ ಮತ್ತು ಸ್ವಾಮಿ ದಂಪತಿಯ ಮನೆಯನ್ನ ಕಡಬ ತಹಶೀಲ್ದಾರ್ ಮತ್ತು ಅಧಿಕಾರಿಗಳು ನೆಲಸಮ ಮಾಡಿ 1 ವರ್ಷ ಕಳೆದು ಹೋಗಿದೆ. ಇನ್ನೂ ಕೂಡ ಆ ವೃದ್ಧ ದಂಪತಿಗೆ ನ್ಯಾಯ ಸಿಗಲಿಲ್ಲ. ಈ ನಿಟ್ಟಿನಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯನ್ನ ಖಂಡಿಸಿ ಮತ್ತು ನೊಂದ ಕುಟುಂಬಕ್ಕೆ ಕೂಡಲೇ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಡಿಸೆಂಬರ್ 22ರಂದು ಪುತ್ತೂರು ಉಪವಿಭಾಗಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ನೀತಿ ತಂಡದ ಜಯಂತ್ ಟಿ ಅವರು ತಿಳಿಸಿದ್ದಾರೆ. ಕೌಕರಡಿ ಗ್ರಾಮದ ಸರ್ವೆ ನಂಬರ್ 123/1ರಲ್ಲಿ ಮಲೆಕುಡಿಯ ಜನಾಂಗದವರು ಸುಮಾರು 200 ವರ್ಷಗಳಿಂದ ವಾಸವಾಗಿದ್ದಾರೆ. ಅದೇ ಜಾಗದಲ್ಲಿ 29 ಸೆಣ್ ಸ್ಥಳದಲ್ಲಿ ರಾಧಮ್ಮ ಎಂಬುವರು ತಮ್ಮ ಗುಡಿಸಲು ಮನೆಯಲ್ಲಿ ಜೀವನವನ್ನ ನಡೆಸುತ್ತಿದ್ದು 2021ರಲ್ಲಿ ಅದೇ ಸ್ಥಳದಲ್ಲಿ ಮನೆಯನ್ನ ನಿರ್ಮಿಸಿದ್ರು. ಆ ಕುಟುಂಬಕ್ಕೆ ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್, ಗ್ಯಾಸ್, ವಿದ್ಯುತ್ ಸಂಪರ್ಕ ಸೇರಿದಂತೆ ಸರ್ಕಾರದ ಎಲ್ಲಾ ಮೂಲಭೂತ ಸೌಲಭ್ಯಗಳನ್ನು ಕಾನೂನುಬದ್ಧವಾಗಿ ಪಡೆದಿತ್ತು. ಜಾಗಕ್ಕೆ 94ಸಿಯಲ್ಲಿ ಅರ್ಜಿ ಸಲ್ಲಿಸಿದ್ರು. ಆದರೆ ಅಧಿಕಾರಿಗಳು ಈ ಕುಟುಂಬ 2015ರ ಹಿಂದಕ್ಕೆ ವಾಸವಾಗಿರುವುದಲ್ಲ ಎಂದು ಇಂಬರಹ ನೀಡಿ ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ. ಅಕ್ರಮ ಸಕ್ರಮದಲ್ಲೂ ಸಲ್ಲಿಸಿದ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಆದರೆ ತಹಶೀಲ್ದಾರ್ ಮತ್ತು ಅಧಿಕಾರಿಗಳು 2024ರ ನವೆಂಬರ್ 13ರಂದು ಮನೆ ನೆಲಸಮಗೊಳಿಸಿದ್ದಾರೆ. ಈ ಕುರಿತು ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲಾ ಇಲಾಖೆಗಳಿಗೂ ದೂರು ನೀಡಿದ್ರೂ ಬಡ ಕುಟುಂಬಕ್ಕೆ ನ್ಯಾಯ ಸಿಗಲಿಲ್ಲ. ಈ ನಿಟ್ಟಿನಲ್ಲಿ ನಾವು ಡಿಸೆಂಬರ್ 22ರಂದು ಬೆಳಗ್ಗೆ 11 ಗಂಟೆಗೆ ಪುತ್ತೂರು ಎಸಿ ಕಚೇರಿ ಇರುವ ಕಂದಾಯ ಇಲಾಖೆಯ ಆವರಣದಲ್ಲಿ ಪ್ರತಿಭಟನೆ ಮಾಡಲಿದ್ದೇವೆ ಎಂದು ಹೇಳಿದರು. ಇವರು ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕೌಕರಡಿ ಗ್ರಾಮ ಪಂಚಾಯತ್ ಕಾಪಿನಬಾಗಿಲು ಅಂದರೆ ಕೊಕ್ಕಡದಿಂದ ಧರ್ಮಸ್ಥಳ ರಸ್ತೆ ಬದಿಯಲ್ಲಿ ವಾಸವಾಗಿದ್ದರು. ಇವರು ಸುಮಾರು 2012ರಿಂದ ಕಾಪಿನಬಾಗಿಲು ಸರ್ವೆ ನಂಬರ್ 123ರಲ್ಲಿ ಸರ್ಕಾರಿ ಭೂಮಿಯಲ್ಲಿ ವಾಸವಾಗಿತ್ತು. ಆದರೆ ಅವತ್ತು ಸಣ್ಣ ಗುಡಿಸಲಿದ್ದ ಕಾರಣ ಮನೆಗೊಂದು ನಂಬರ್ ಕೊಡಲಿಕ್ಕೆ ಆಗಿಲ್ಲ. ನಂಬರ್ ಕೊಡುವವರು ಯಾವ ಅಧಿಕಾರಿಗಳು ಇರಲಿಲ್ಲ. ಇವರು 2020ರಲ್ಲಿ ಅಲ್ಲೊಂದು ಮನೆ ಕಟ್ಟಿದ್ದಾರೆ. ಕಡಿಮೆ 10 ಲಕ್ಷ ಖರ್ಚಾಗಿತ್ತು ಆ ಮನೆಗೆ ನಮ್ಮ ಪ್ರಕಾರದಾಗ. ಈ ಮನೆಯನ್ನು ಏಕಾಏಕಿ 13/11/2024ರಂದು ಬೆಳಿಗ್ಗೆ ಜಾವ ಕಡಬ ತಹಶೀಲ್ದಾರ್ ಹಾಗೂ ತಂಡದವರು ಒಂದು ಏಕಾಏಕಿ ನುಗ್ಗಿ ಮನೆಯನ್ನು ನೋಡಲು ನೆಲಸಮ ಮಾಡಿರ್ತಾರೆ. ಈ ವಿಷಯದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಿಂದ ಹಿಡಿದು ಪುತ್ತೂರು ಎಸಿ ತನಕ ಎಲ್ಲರಿಗೂ ಪ್ರತಿ ಲೋಕಾಯುಕ್ತ ಸಮೇತ ನಾವು ದೂರು ಕೊಟ್ಟಿದ್ದೀವಿ. ದೂರು ಕೊಟ್ಟರೆ ಯಾರೋ ಒಂದು ಅಧಿಕಾರಿ ಬಂದು ಸ್ಥಳ ತನಿಖೆ ಮಾಡಿ ಏನಾಗಿದೆ ಏನಾಗ್ತದೆ ಎಂಬುದು ತನಿಖೆ ಯಾರು ಮಾಡಿರಲ್ಲ. ಏನೊಂದು ಒಪ್ಪನೆ ಪೊಲೀಸರು ಬಂದೊಂದು ಸ್ಟೇಟ್ಮೆಂಟ್ ತಗೊಂಡು ಹೋಗಿರ್ತಾರೆ. ಆದರೆ ಇಂದಿನ ತನಕ ಈ ವೃದ್ಧ ದಂಪತಿಯರಿಗೆ ನ್ಯಾಯ ಸಿಗದ ಹಿನ್ನೆಲೆಯಲ್ಲಿ ದಿನಾಂಕ 20/11/2021 ನಾವು ಪುತ್ತೂರು ಎಸಿಯವರಿಗೆ ಒಂದು ಮನವಿ ಮಾಡಿದ್ವಿ. ನಾವು ಇಷ್ಟೆಲ್ಲ ಇಲಾಖೆಗೆ ಇಷ್ಟೆಲ್ಲ ಅಧಿಕಾರಿಯವರಿಗೆ ಮನವಿ ಮಾಡಿದ್ವಿ. ಆದರೆ ಈ ವೃದ್ಧ ದಂಪತಿಯವರಿಗೆ ನ್ಯಾಯ ಕೊಡಿಸಿಲ್ಲ. ಆ ಕಾರಣದಿಂದಾಗಿ 22/12/2025 ಪುತ್ತೂರು ಎಸಿ ಕಚೇರಿ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಅಂತ ಆ ವಿಷಯವನ್ನು ತಮಗೆಲ್ಲ ಹೇಳಿಸ್ತಾ ಇದ್ದೀನಿ. ಅಂದ್ರೆ ನಾವು ಹೇಳ್ತಾ ಇದ್ದೀವ ಕಡಬ ತಹಶೀಲ್ದಾರ್ ಪ್ರಕಾರವಾಗಿ ಅದೇನೊಂದು PL ಹಾಕಿರಂತ ಯಾರೋ ಈ ಜಾಗದ ವಿಷಯದಲ್ಲಿ ರೇಣುಕಾ ಎಂಬುವರ ಹೆಸರಲ್ಲಿ PL ಹಾಕಿರೋದು. ರೇಣುಕಾ ಎಂಬುವರು ಇವರ ಮಗಳು. ಆದರೆ ರೇಣುಕಾ ಅವರು ವಾಸವಾಗಿದ್ದು ಶಿವಾಜಿ ಅಂದ್ರೆ ಬೆಳ್ತಂಗಡಿ ತಾಲೂಕು ಶಿವಾಜಿ ಗ್ರಾಮ ಪಂಚಾಯತ್. ಇವರು ಈ ಜಾಗ ಇರುವುದು ಕಡಬ ತಾಲೂಕು ಕೌಕರಡಿ ಗ್ರಾಮ ಪಂಚಾಯತ್. ಇದರ ಪ್ರಕಾರ ಈ ರೇಣುಕಾ ಅವರು ಈ ಕಾಪಿನಬಾಗಿಲಲ್ಲಿ ವಾಸವಾಗಿದ್ದಾರೆ ಅಂತ ಹೇಳಿ ಯಾರೋ ಒಂದು PL ಹಾಕಿ ಆ ರಾಧಮ್ಮ ಅವರ ಮನೆಯನ್ನು ಹೊಡೆದಾಕಿದ್ದಾರೆ. ಅಲ್ಲಿ ಕರೆಂಟ್ ಬಿಲ್ ಇರೋದು ರಾಧಮ್ಮ ಅವರ ಹೆಸರಲ್ಲಿ, ಆಧಾರ್ ಕಾರ್ಡ್ ಇರೋದು ರಾಧಮ್ಮ ಅವರ ಹೆಸರಲ್ಲಿ, ವೋಟರ್ ಐಡಿ ಇರೋದು ರಾಧಮ್ಮ ಹೆಸರಲ್ಲಿ, ಎಲ್ಲಾ ದಾಖಲೆಗಳು ರಾಧಮ್ಮ ಅವರ ಹೆಸರಲ್ಲಿರುವ ಮನೆಯನ್ನು ಏಕಾಏಕಿ ಬಂದು ಹೊಡೆದಾಕಿದ್ದಾರೆ. ಆದ್ರೆ ಕಡಬ ತಹಶೀಲ್ದಾರರು ಕೆಳಗಿನ ಅಧಿಕಾರಿಯವರಿಗೆ ಮೆಸ್ಕಾಂ ಆಗಲಿ ಪೊಲೀಸ್ ಅಧಿಕಾರಿಗಳಿಗೆ ಯಾರಿಗೂ ಇದು ನೋಟಿಸ್ ಕೊಡದೆ ಅವರಿಗೆ ಒಂದು ನೋಟಿಸ್ ಕೊಟ್ಟು ಮತ್ತೆ ಮಾಹಿತಿಯನ್ನು ತಿಳಿಸದೆ ಮೌಖಿಕ ಹೇಳಿಕೆ ಮೇಲೆ ಅವರನ್ನು ಕರ್ಕೊಂಡು ಬಂದು ಪವರ್ ಕಟ್ ಮಾಡಿ ಮನೆ ಕಟ್ ಮಾಡಿದ್ದಾರೆ. ಆದ್ರೆ ಪವರ್ ಕಟ್ ಮಾಡಲಿಕ್ಕೆ ಬಂದಿರುವ ಮೆಸ್ಕಾಂ ಅಧಿಕಾರಿ ಅವರಾದ್ರೂ ಅವರಿಗೆ ಏನು ಕೋರ್ಟ್ ಆದೇಶ ಇದೆ, ಯಾರ ಮನೆ ಹೊಡ್ಲಿಕ್ಕಿದೆ ಅಂತ ನೋಡುವ ಆ ಒಂದು ಕೆಲಸವನ್ನು ಅವ್ರು ಮಾಡಿರುವುದಿಲ್ಲ. ಮೆಸ್ಕಾಂ ಅಧಿಕಾರಿ ಯಾವ್ದಾದ್ರು ನೋಡಿ ಇಲ್ಲ ಇದು ರಾಧಮ್ಮ ಅವರ ಹೆಸರಲ್ಲ ಕರೆಂಟ್ ಬಿಲ್ಲು, ರಾಧಮ್ಮ ಅವರ ಹೆಸರಲ್ಲಿ ಮೀಟರ್ ಇದೆ, ಇದು ಬೇರೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ರು ಅವ್ರ ಮನೆಗೆ ಹೊಡೆಯುವ ಅವಶ್ಯಕತೆ ಇರಲಿಲ್ಲ. ಸುದ್ದಿಗೋಷ್ಠಿಯಲ್ಲಿ ರಾಧಮ್ಮ ಮುತ್ತುಸ್ವಾಮಿ ಉಪಸ್ಥಿತರಿದ್ದರು.
ಅನೀಶ್, ವಿ4 ನ್ಯೂಸ್, ಪುತ್ತೂರು.